ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಮುದ್ದೆ ಮುರಿತಾ ಇದ್ದಾರೆ. ಸುಮಾರು 1 ತಿಂಗಳಾಯಿತು ದರ್ಶನ್ಗೆ ಬೇಲಾಗಿಲ್ಲ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನರಕ ಯಾತನೆಯನ್ನ ಪಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಹೇಗಿದ್ದಾರೆ ಗೊತ್ತಾ? ರಫ್ ಅಂಡ್ ಟಫ್ ಆಗಿದ್ದ ದರ್ಶನ್ ಈಗ ಹೇಗಿದ್ದಾರೆ ಗೊತ್ತಾ? ಜೈಲಲ್ಲಿ ಅವರನ್ನ ನೋಡಿದವರು ಏನು ಹೇಳ್ತಾರೆ? ಈ ಕುರಿತಾಗಿ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ದಾರೆ ದಾಸ? ಜೈಲಿನ ಚಿಕ್ಕ ಕೋಣೆಯಲ್ಲಿ ದರ್ಶನ್ ಸೈಲೆಂಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಲ್ಲಿ ಹೇಗೆ ಕಾಲ ಕಳೆಯುತ್ತಿದ್ದಾರೆ, ಯಾರೊಂದಿಗೆ ಮಾತಾಡ್ತಾರೆ, ಏನೇನ್ ಮಾಡ್ತಾರೆ, ಹೊರಗೆ ಇದ್ದ ರೀತಿಯಲ್ಲೇ ರಫ್ ಅಂಡ್ ಟಫ್ ಆಗಿರ್ತಾರ ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಆದ್ರೆ ಜೈಲಲ್ಲಿ ದರ್ಶನ್ ಟೆನ್ಷನ್ ಫ್ರೀ ಆಗಿದ್ದಾರಂತೆ. ಜೈಲಲ್ಲಿ ಕೂಲ್ ಆಗಿರುವ ದರ್ಶನ್ ಧ್ಯಾನ, ವಾಕಿಂಗ್, ಟಿವಿ, ಪುಸ್ತಕ ಓದುವ ಮೂಲಕ ಕಾಲ ಕಳೆಯುತ್ತಿದ್ದಾರಂತೆ. ಹೀಗಂತ ಜೈಲಲ್ಲಿ ದರ್ಶನ್ನ ಭೇಟಿಯಾಗಿ ಸನ್ನಡತೆ ಆಧಾರದಲ್ಲಿ ರಿಲೀಸ್ ಆದ ಸಿದ್ದರೂಢ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪದಲ್ಲಿದ್ದಾರೆ. ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ. ಅವರು ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್, ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣ್ತು ಸರ್. ಖಂಡಿತ ಬದಲಾಗಿದ್ದಾರೆ ಸರ್, ಖಂಡಿತ ಬದಲಾಗಿದ್ದಾರೆ. ಕಷ್ಟದಲ್ಲಿದ್ದಾಗ ಅಭಿಮಾನಿಗಳು ಕೈ ಬಿಡಬಾರ್ದು ಸರ್. 10 ರಿಂದ 12 ನಿಮಿಷ ಅವ್ರ ಜೊತೆಲಿದ್ದೀನಿ ನಾನು. 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ, 1-2 ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ. ಯಾವಾಗಲೂ ಕಷ್ಟ ಇದ್ದ ಬರ್ಬೇಕು ಸರ್. ಅವರು ದರ್ಶನ ಅದು ಸೆಕೆಂಡ್, ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ಕೊಂಡ್ಲಿ. ಅವ್ರು ಕಷ್ಟದಾಗಿದ್ದಾರೆ ಅಂದರೆ ಅಭಿಮಾನಿಗಳು ಯಾವತ್ತೂ ಕೈ ಬಿಡಬಾರ್ದು ಸರ್ ಅವ್ರನ್ನ. ಸಮಯ ಸಿಕ್ಕಾಗ ಧ್ಯಾನ ಮಾಡ್ತಾರೆ. ಧ್ಯಾನ ಅಂದರೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ಅಣ್ಣ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಮಾಡೋಣ ಅಂತಂದ್ರೆ ಆಯಿತು, ಏನು ಹೇಳ್ಕೊಡು ನಾನು ಮಾಡ್ತೀನಿ ಅಂತಾರೆ ಅವರು. ಅವಾಗ 10 ನಿಮಿಷ ಅವ್ರಿಗೆ ಧ್ಯಾನ ಕೂರಿಸ್ತೀನಿ. ಒಳ್ಳೆ ಧ್ಯಾನ ಮಾಡ್ತಾರೆ ಅವರು. ಒಂದೇ ಏಕಾಗ್ರತವಾಗಿ ಧ್ಯಾನ ಮಾಡ್ತಾರೆ. 10 ನಿಮಿಷ ಧ್ಯಾನ ಮಾಡಿದ್ಮೇಲೆ ನಾನು ಧ್ಯಾನದಲ್ಲಿ ಏನು ಮಾತಾಡ್ತಿರ್ತೀನಿ, ನಾನು ಹೇಳ್ತಿರ್ತೀನಿ ಅವ್ರಿಗೆ. ಡೈರೆಕ್ಟ್ ಈ ಥರ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ. ಧ್ಯಾನದ ಮಾತುಗಳೆಲ್ಲ ಅವರು ಆಗ ಕೇಳ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಆದಮೇಲೆ ಎಷ್ಟು ಚೆನ್ನಾಗಿ ಹೇಳಿದೆಲ್ಲಪ್ಪ ನೀನು, ಭಾಳ ಚೆನ್ನಾಗಿದೆ ಧ್ಯಾನ. ಅಣ್ಣ ನೀನು ಧ್ಯಾನದ ಎಕ್ಸ್ಪೀರಿಯನ್ಸ್ 10 ನಿಮಿಷ ಮಾಡಿದ್ರಲ್ಲ, ಟೈಮ್ ಸಿಕ್ಕಿದ್ರೆ 1 ಗಂಟೆ ಧ್ಯಾನ ಮಾಡಿಸ್ಬೇಕಂತ ಆಸೆ ನನಗೆ ಅವ್ರಿಗೆ. ಬಟ್ ಸಿಕ್ಕಿದೆ 10 ನಿಮಿಷ, ಅಲ್ಲೇ ಅದೇ ಜಾಸ್ತಿ ಆಗೋಯ್ತು. ಆಧ್ಯಾತ್ಮದತ್ತ ದರ್ಶನ್ ಬಲವು. ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಅವರು. ಅಂದರೆ ಎಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯೋಗಿಯ ಆತ್ಮಕತೆ, ವಿವೇಕಾನಂದ ಅವ್ರದ್ದು, ರಾಮಕೃಷ್ಣ ಪರಮಹಂಸ ಅವ್ರದ್ದು, ಈ ಥರ ಸಾಕಷ್ಟು ಬುಕ್ಸ್ಗಳನ್ನ ಕಲೆಕ್ಟ್, ಒಂದು 15ರಿಂದ 20 ಬುಕ್ಸ್ಗಳಿದೆ ಸರ್ ಅವ್ರ ಹತ್ರ. ಅದನ್ನು ಜಾಸ್ತಿ ಓದ್ತಾರೆ. ಜೈಲಲ್ಲಿ ತಿನ್ನಲು ಯೋಗ್ಯವಲ್ಲದ ಊಟ ಕೊಡ್ತಾರೆ ಸರ್. ನಾನು 21 ವರ್ಷದ ಅನುಭವ ಹೇಳ್ತೀನಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್, ನಿಜವಾಗೂ ಚೆನ್ನಾಗಿರಲ್ಲ. ನಮ್ಮ ಜೈಲು ಅಧಿಕಾರಿಗಳು ಏನು ಬೇಜಾರಾದರೂ ಪರವಾಗಿಲ್ಲ, ನನಗೆ ಜೈಲು ಊಟ ಮಾತ್ರ ಖಂಡಿತ ಚೆನ್ನಾಗಿರಲ್ಲ ಸರ್. ನಾಯಿ ಕೂಡ ತಿನ್ನಲ್ಲ ಸರ್ ಆ ಊಟನ. ನಾಯಿ ತಿಂದರೂ ಬದುಕೋ ಡೌಟು ಅಂಥದ್ದು. ಮನುಷ್ಯರು ನಾವು ಒಳ್ಳೆ ಊಟ ಕೊಡೋಕೆ ಏನು ಸರ್, ಪೇಪರಲ್ಲಿ ಮಾತ್ರ ಒಳ್ಳೇದಿರುತ್ತೆ. ಇಷ್ಟು ಥರ ಕೊಟ್ಟಿದ್ದು, ಅಷ್ಟು ಥರ ಕೊಟ್ಟಿದ್ದು ಅಂತೇಳಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್. ಅಂಥ ಊಟ ತಿಂದು ನಮ್ಮ ಡಿ ಬಾಸ್ ಹೆಂಗೆ ಅವ್ರ ಆರೋಗ್ಯ ಕಾಪಾಡ್ಕೊಳಕ್ಕೆ ಸಾಧ್ಯ ಸರ್? VIP ಸೆಲ್ನಲ್ಲಿ ದರ್ಶನ್ ಸರ್. ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ. ಅದ್ರ ಹೆಸರಿಗೆ ಒಂದು ಅದನ್ನು ಅವರಿರೋ ಸೆಲ್ಲಿಗೆ VIP ಸೆಲ್ ಅಂತ ಅಂತಾರೆ ಅಷ್ಟೇ. VIP ಸೆಲ್ಲಲ್ಲಿ ಇದ್ದಾರೆ ಬಾಸು. ಜೈಲ್ ಮ್ಯಾನ್ಯಲ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಜೈಲ್ ಮ್ಯಾನಲ್ಲಿ ಒಂದು ಜಮಖಾನ ಕೊಡಬೇಕು, ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು, ಒಂದು ಕಂಬಳಿ ಕೊಡಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಒಂದು ನೀರಿನ ಬಾಟ್ಲಿದೆ, 20 ಲೀಟ್ರದ್ದು ಒಂದು ನೀರಿಂದು ಕ್ಯಾನ್ ಇದೆ. ಅದರಾಗೆ ನೀರು ಕುಡಿಬೇಕು ಅವರು. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ವಾಶ್ರೂಮ್ ಹೋಗಬೇಕು. ಡಿ ಗ್ಯಾಂಗ್ ಭೇಟಿ ಸಾಧ್ಯವೇ ಇಲ್ಲ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್, ಅವಾಗ ಬೇಕಾದ್ರೆ ಬಂದು PC ಕೋರ್ಟ್ ಅಂತಿದೆ ಜೈಲಲ್ಲಿ. ಅವರು ಡೇಟ್ ಇದ್ದಾಗ 15 ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ JMC ಕೋರ್ಟು. ಅವಾಗ ಬೇಕಾದ್ರೆ ಬಂದ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು. ಬೇರೆ ದಿನದಲ್ಲಿ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಕೇಸ್ನರೇ ಆಗಲಿ, ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಕೊಲೆ ಮಾಡಬಾರ್ದು. ಕೊಲೆ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್. ಅದು ಯಾರೇ ಮಾಡಲಿ ತಪ್ಪು. ನಾನು ಮಾಡಿದ್ದೇ ಆಗಲಿ, ಬೇರೆ ಯಾರೇ ಮಾಡಿದ್ದಾಗಲಿ, ಕ್ರೈಮನ್ನ ತಗೋಬಾರ್ದು ಸರ್ ಯಾರು. ಯಾಕಂದರೆ ಕ್ರೈಮನ್ನ ನಾವು ವಿಚಾರ ಕೈ ಹಾಕಿದ್ದೀವಿ ಅಂದರೆ ಲೈಫ್ ಸ್ಪಾಯ್ಲ್ ಆಗೋಗುತ್ತಲ್ಲ ಸರ್. ಜೈಲಲ್ಲಿ ಪಶ್ಚಾತ್ತಾಪದಲ್ಲಿರೋ ದರ್ಶನ್ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ನೋಡ್ಬೇಕು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅದರ ಭಾಗವಾಗಿ ಕೆಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕೆಲ ಮೊಬೈಲ್ನ ದೃಶ್ಯ ವಿಡಿಯೋ ಮಾಡಿದ್ರು, ಆ ದೃಶ್ಯವನ್ನ ಈಗ ರಿಟ್ರೀವ್ ಮಾಡುವಂಥ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಈಸಿ ಇದೆಯಾ? ಅದು ರಿಟ್ರೀವ್ ಮಾಡೋದಕ್ಕೆ ಅಷ್ಟು ಈಸಿ ಇದೆಯಾ? ಹಾಗಾದರೆ ದರ್ಶನ್ನ ಒಂದು ವೇಳೆ ಕೊಲೆ ಮಾಡಿದ್ರು ಅನ್ನೋದಾದರೆ ಆ ವಿಡಿಯೋದಲ್ಲಿರುವಂಥ ಸಾಕ್ಷಿಗಳೇನಾದರೂ ಅದು ದೊಡ್ಡ ಮಟ್ಟದಲ್ಲಿ ದರ್ಶನ್ಗೆ ತಾಪತ್ರೆ ತಂದಿಡುತ್ತಾ? ಇದೆಲ್ಲದರ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಪೊಲೀಸರಿಗೆ ಎದುರಾಯಿತು ಹೊಸ ತಲೆಬಿಸಿ. ಸಾಕ್ಷ್ಯ ಸಿಕ್ಕರು ಮೊಬೈಲ್ ರಿಟ್ರೀವ್ಗೆ ಅಡ್ಡಿ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಸಿಕ್ಕಿತ್ತು. ಪ್ರದೋಷ್ ಮೊಬೈಲ್ನಲ್ಲಿದೆ ಎನ್ನಲಾದ 3 ಸೆಕೆಂಡ್ ವಿಡಿಯೋಗಾಗಿ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಆದರೆ ಮೊಬೈಲ್ ಸಿಕ್ಕರು ವಿಡಿಯೋ ರಿಟ್ರೀವ್ ಮಾಡಲು ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಆರೋಪಿಗಳ ವಿಡಿಯೋ ಸಿಕ್ಕರು ಮೊಬೈಲ್ ಡೇಟಾ ಮಾತ್ರ ರಿಟ್ರೀವ್ ಆಗ್ತಿಲ್ಲ. ಡೇಟಾ ರಿಟ್ರೀವ್ ಮಾಡೋದೇ ಸದ್ಯ ಪೊಲೀಸರಿಗೆ ದೊಡ್ಡ ಟಾಸ್ಕ್ ಆಗಿದೆ. ಕಾಕಿ ಕೈಗೆ ಸಿಕ್ಕಿರುವ ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲು 5 ಕೋಟಿ ರೂಪಾಯಿಯ ಸಾಫ್ಟ್ವೇರ್ ಬೇಕಿದೆ. ಹೀಗಾಗಿ ಪೊಲೀಸರಿಗೆ ಮೊಬೈಲ್ ರಿಟ್ರೀವ್ ದೊಡ್ಡ ತಲೆನೋವಾಗಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವ ವಿಡಿಯೋವನ್ನ ಪ್ರದೋಷ್ ರೆಕಾರ್ಡ್ ಮಾಡಿದ್ದಾರೆ ಎನ್ನಲಾಗಿದೆ. ಬಳಿಕ ದಾಸನ ಸೂಚನೆ ಮೇರೆಗೆ ಕೂಡಲೇ ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಮಾಡಿದ್ದ ಮೊಬೈಲ್ನ ಪೊಲೀಸರು ಹೈದರಾಬಾದ್ ಸೈಬರ್ ಸೆಲ್ಗೆ ರವಾನಿಸಿದ್ದಾರೆ. ಐಫೋನ್ ರಿಟ್ರೀವ್ ಮಾಡಲು ಹೈ ಅಂಡ್ ಸಾಫ್ಟ್ವೇರ್ ಬೇಕಿದೆ. ಆ ಸಾಫ್ಟ್ವೇರ್ ರಾಜ್ಯದ ಯಾವ ಸೈಬರ್ ಲ್ಯಾಬ್ನಲ್ಲೂ ಇಲ್ಲ. ಆ ಸಾಫ್ಟ್ವೇರ್ಗೆ ಬರೋಬ್ಬರಿ 5 ಕೋಟಿ ಆಗುತ್ತಂತೆ. ಇನ್ನು ಸಾಫ್ಟ್ವೇರ್ ಕಂಪನಿಯವರು ಕೇಸ್ ಆಧಾರದಲ್ಲಿ ಬಾಡಿಗೆ ನೀಡಲ್ಲ. ಅಷ್ಟೇ ಅಲ್ಲದೆ ಕಂಪನಿಯಿಂದ ಕೂಡ ಕೇಸ್ ಆಧಾರದಲ್ಲಿ ಇಂತಿಷ್ಟು ಅಂತ ಹಣ ಪಡೆದು ಮೊಬೈಲ್ ರಿಟ್ರೀವ್ ಮಾಡುವ ಕೆಲಸ ಮಾಡಲ್ಲ. ಹೀಗಾಗಿ ಸಂಪೂರ್ಣವಾಗಿ ಸಾಫ್ಟ್ವೇರ್ ಖರೀದಿ ಮಾಡಿಯೇ ರಿಟ್ರೀವ್ ಮಾಡಬೇಕಿದೆ. ಇದೇ ಕಾರಣಕ್ಕೆ ಈವರೆಗೆ ಅಷ್ಟು ದೊಡ್ಡ ಮೊತ್ತದ ಸಾಫ್ಟ್ ಖರೀದಿಗೆ ಇನ್ನೂ ಮನಸ್ಸು ಮಾಡಿಲ್ಲ. ಅಹಮದಾಬಾದ್ ಸೇರಿದಂತೆ ದೇಶದ 1-2 ಲ್ಯಾಬ್ನಲ್ಲಿ ಈ ರೀತಿಯ ಸಾಫ್ಟ್ವೇರ್ ಲಭ್ಯವಿದೆ. ಒಂದು ಐಫೋನ್ ರಿಟ್ರೀವ್ ಮಾಡಲು ಬೇಕು 3 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗಲಿದೆಯಂತೆ. ಸರದಿ ಪ್ರಕಾರ ಮೊಬೈಲ್ ರಿಟ್ರೀವ್ ಆಗಬೇಕು. ಈಗಾಗಲೇ ನೋಂದಣಿಯಾಗಿರುವ ಬೇರೆ ರಾಜ್ಯಗಳು ಹಾಗೂ ಆಯಾ ರಾಜ್ಯಗಳ ಕೇಸ್ನಲ್ಲಿರುವ ಮೊಬೈಲ್ ರಿಟ್ರೀವ್ ಮಾಡಬೇಕಿದೆ. ನಂತರವೇ ಈ ಮೊಬೈಲ್ ರಿಟ್ರೀವ್ ಸಾಧ್ಯ. ಇದೇ ಕಾರಣಕ್ಕೆ ಮೊಬೈಲ್ ರಿಟ್ರೀವ್ಗೆ ತಡ ಆಗ್ತಿದೆ. ಒಮ್ಮೆ ಮೊಬೈಲ್ ರಿಟ್ರೀವ್ ಆದ್ರೆ ದರ್ಶನ್ಗೆ ಕಂಟಕ ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ನ ತಾವು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಿನಿಮಾ ನಟಿಯರ ಜೊತೆಯಲ್ಲಿ ದರ್ಶನ್ ಹೇಗಿರ್ತಾ ಇದ್ರು? ದರ್ಶನ್ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಮಮತಾ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ಬಗ್ಗೆ ನಟಿ ಮಮತಾ ಹೇಳಿದ್ದೇನು? ರಿಪಬ್ಲಿಕಾಣದಲ್ಲಿ ಎಕ್ಸ್ಕ್ಲೂಸಿವ್ ಮಾತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ. ಕಂಬಿ ಹಿಂದೆ ಲಾಕ್ ಆಗಿರುವ ಕಾಟೇರನ ಬಗ್ಗೆ ನಟಿ ಮಮತಾ ರಿಪಬ್ಲಿಕಾಣದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ತಪ್ಪು ಮಾಡಿಲ್ಲ, ನಟಿ ಮಮತಾ. ಬಟ್ ಅವ್ರದ್ದು ಮೋಟೋ ಏನಿದೆಯಲ್ಲ, ಅವ್ರಿಗೆ ಕರೆದು ಬುದ್ಧಿ ಕಲಿಸ್ಬೇಕು ಅನ್ನೋದು ಅದು ಒಳ್ಳೆ ಮೋಟೋ. ಅದಾದಮೇಲೆ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ. ಬಿಕಾಸ್ ನಾನು ಕಣ್ಣಾರೆ ನೋಡಿಲ್ಲ, ಕೇಳಿಲ್ಲ. ಆ್ಯಂಡ್ ವಿಚಾರ ಏನು ಅನ್ನೋದು ಕಾನೂನಿನ ಚೌಕಟ್ಟಲ್ಲೇ ಎಲ್ಲ ಬಗೆಹರಿಸಲಾಗಲ್ಲ. ಓಪನ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ, ಕೆಟ್ಟದಾಗಿ ಓಪನ್ ಕಮೆಂಟ್ಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಸೈಬರ್ ಕ್ರೈಮ್ಗೆ ಅಕೌಂಟ್ ಬಗ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಅಂದಾಗ ಫಾರ್ಮ್ಯಾಟ್, ಅದು ಹೆಸರು ಬರಿಬೇಕು, ನನ್ನ ಸರ್ನೇಮು, ನಮ್ಮ ಬಯೋಡೇಟಾ ಅದೆಲ್ಲವೂ ಫಿಲ್ ಮಾಡಿ ಯಾರಿಂದ ಏನಂತ ಮೆಸೇಜ್ ಬಂದಿತ್ತು ಎಲ್ಲವೂ ಮಾಡಿದ್ಮೇಲೆ ಸಬ್ಮಿಟ್ ಮಾಡೋಕ್ಕೆ ಒಂದು ಇವ್ರದ್ದು ಫೋಟೋ ಕೇಳ್ತಾರೆ. ಅದನ್ನು ಹೆಂಗೆ ನೀವು ಸಬ್ಮಿಟ್ ಮಾಡ್ತೀರಾ? ಕೊನೆಗೂ ಅದು ಸಬ್ಮಿಷನ್ ತಗೊಂಡೇ ಇಲ್ಲ. ದರ್ಶನ್ರನ್ನು ಮೆಚ್ಚಿಸಲು ಪ್ರಾಮಾಣಿಕತೆಯಂತೆ ನಟಿಸಿರಬಹುದು.
ಪ್ರಭಾವಿ ವ್ಯಕ್ತಿನ ಮೆಚ್ಚಿಸ್ಬೇಕು ಅಂತಂದರೆ ಕೆಲವೊಂದೊಂದು ಟ್ರಿಕ್ಸ್ಗಳನ್ನ ಮಾಡ್ತಾರೆ, ಕೆಲವರು ತೀರಾ ಒಬಿಡಿಯೆಂಟ್ ಆಗಿ, ಕೆಲವರು ಒಂದೊಂದು ಥರ ಇರ್ತಾರೆ ಸರ್. ಅದು ದರ್ಶನ್ ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಇರ್ಬೋದು. ದರ್ಶನ್ ಕೊಲೆ ಮಾಡೋಕೆ ಸಾಧ್ಯವಿಲ್ಲ. ನನಗೇನೋ ಸ್ಟ್ರಾಂಗ್ ಆಗಿ ಒಂದು ಫೀಲ್ ಇದೆ, ಯಾಕಂದರೆ ದರ್ಶನ್ ಅವರು ಈ ಥರ ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಬುದ್ಧಿ ಕಲಿಸ್ಬೇಕೆಂಬ ಮನಸ್ಥಿತಿಗೆ ಹ್ಯಾಟ್ಸ್ ಆಫ್. ಈಗ ಹೆಂಡತಿಗೋಸ್ಕರ ಕೊಲೆ ಮಾಡಿದಿದ್ರೆ ನೀವೆಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ರಾ? ಇಲ್ಲ. ಹೆಂಡತಿಗೋಸ್ಕರನಾದರೂ ಮಾಡಲಿ, ಬೇರೆ ಒಂದು ಹೆಣ್ಮಗುಗೋಸ್ಕರ ಮಾಡಲಿ, ಅದು ಒಂದು ಒಳ್ಳೆ ಮನಸ್ಥಿತಿ ಇದೆ ಅಲ್ಲ ಸರ್ ಅವ್ರಿಗೆ. ಒಂದು ಹೆಣ್ಮಗುಗೆ ಈ ಥರ ಮಾಡ್ತಿದ್ದಾನೆ, ಅವನು ಕರೆದು ಬುದ್ಧಿ ಕೊಡಬೇಕು ಅನ್ನೋ ಮನಸ್ಥಿತಿಗೆ ಖಂಡಿತ ಒಂದು ಹ್ಯಾಟ್ಸ್ ಆಫ್. ಅದು ರೇಣುಕಾ ಸ್ವಾಮಿ ಮಾಡಿದ ತಪ್ಪಿಗೆ ಕುಟುಂಬಕ್ಕೆ ಶಿಕ್ಷೆ. ಆ ಥರ ಇದ್ದಾಗ ಒಂದು ಒಳ್ಳೆ ಬುದ್ಧಿ ಕಲಿಬೇಕು ಸರ್, ಯಾರೇ ಆಗಿರಲಿ. ಸೊ ಅದನ್ನು ಬಿಟ್ಟು ಕೆಟ್ಟದಾಗ ಅವರು ಮಾಡಿದ ತಪ್ಪಿಗೆ ನೋಡಿ ಈಗ ಮನೆಯವರೆಲ್ಲ ಶಿಕ್ಷೆ ಅನುಭವಿಸೋ ಥರ ಆಯಿತು. ಇದನ್ನು ಯಾರಾದರೂ ಎಲ್ಲರೂ ಅರ್ಥ ಮಾಡ್ಕೊಬೇಕು. ನೀವು ತಪ್ಪು ಮಾಡ್ತೀರಾ, ಅದರಿಂದ ಸಫರ್ ಆಗೋದು ಫ್ಯಾಮಿಲಿ ಕೊನೆಗೆ. ಸೊ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಏನೇ ಜಗಳವಾದರೂ ಗಂಡನನ್ನ ಬಿಟ್ಟು ಕೊಡಲ್ಲ. ಇನ್ನು ದರ್ಶನ್ ವಿಜಯಲಕ್ಷ್ಮಿ ನಡುವಿನ ಜಗಳದ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ನಟಿ ಮಮತಾ, ಗಂಡ ಹೆಂಡತಿ ಎಷ್ಟೇ ಜಗಳ ಮಾಡಿದ್ರೂ ಗಂಡನನ್ನ ಬಿಟ್ಟು ಕೊಡಲ್ಲ, ಅದು ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರು. ಅವರು ಆ ಥರ ಹೊಡೆದು ಬಡ್ದು ಮಾಡಿದ್ದು ಸ್ವಲ್ಪ ಏನೋ ಎಕ್ಸಾಸ್ಟ್ ಆಗಿ ಮಾಡಿದರು. ಸೊ ಆಮೇಲೆ ಅವ್ರ ವೈಫ್ ಕೇಸ್ನ ವಾಪಸ್ ತೊಗೊಂಡಿದ್ದಾಯಿತು, ಚೆನ್ನಾಗೂ ಇದ್ದರು. ಈಗ ಅದೇ ಹೆಂಡ್ತಿನೇ ಮುಂದೆ ಬಂದಿದ್ದಾರೆ ಹೋರಾಡೋದಕ್ಕೆ. ಅದೇ ಸರ್ ಅವರೇ ಮುಂದೆ ಹೆಂಡ್ತಿದಿರ ಪವರ್ ಅಂತಂದರೆ ಯಾವತ್ತೂ ಗಂಡಂದರಿಗೆ ಬಿಟ್ಕೊಡೋದಿಲ್ಲ. ಇದು ನಮ್ಮ ಕನ್ನಡದ ಸಂಸ್ಕೃತಿ. ಒಟ್ನಲ್ಲಿ ನಟ ದರ್ಶನ್ ಮಾಡಿದ್ದು ಸರಿ ಅಂತ ನಟಿ ಮಮತಾ ಸಮರ್ಥಿಸಿಕೊಂಡಿದ್ದಾರೆ. ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ರು. ಯಾರಿಗೂ ಮುಖ ತೋರಿಸಲಾಗದೆ ಪಶ್ಚಾತ್ತಾಪ ಪಡ್ತಾ ಇದ್ರು ಎನ್ನಲಾಗಿತ್ತು. ಆದರೆ ಜೈಲು ಸೇರಿ 1 ತಿಂಗಳ ಬಳಿಕ ಬ್ಯಾರಕ್ ಬಿಟ್ಟು ಹೊರಬರಲು ಶುರು ಮಾಡಿದ್ದಾರೆ ದರ್ಶನ್. ಯೋಗ ಧ್ಯಾನ ಮಾಡ್ತಾ ಇದ್ದು ಈಗ ವಾಕಿಂಗ್ ಸಹ ಶುರು ಮಾಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಾರೆ ಎಂಬ ಕಾರಣಕ್ಕೆ ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಆಗಿತ್ತು. ಹೀಗಾಗಿ ಪೊಲೀಸರು ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಹಚ್ಚಲು ಮುಂದಾಗಿದ್ರು. ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೊಬೈಲ್ನಿಂದ ಏನೆಲ್ಲ ಅಶ್ಲೀಲ ಸಂದೇಶಗಳು ರವಾನೆ ಆಗಿದೆ ಎನ್ನುವ ದತ್ತಾಂಶವನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ದರ್ಶನ್ ಬಗ್ಗೆ ನಟಿ ಮಮತಾ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ನಟ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ. ದರ್ಶನ್ ಆರೋಪಿ ಸ್ಥಾನದಿಂದ ಮುಕ್ತನಾಗಿ ಹೊರಗಡೆ ಬರ್ತಾರೆ. ದರ್ಶನ್ ರೇಣುಕಾಸ್ವಾಮಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ನಟಿ ಮಮತಾ ಪ್ರತಿಕ್ರಿಯೆ ನೀಡಿದರು. ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್ಮು, ನಿಮ್ ಏರಿಯಾ ಪ್ರಾಬ್ಲಮ್ಮು? ಹೆಂಗೆ ನಿಮ್ MLA ಹೋಗ್ಬಿಟ್ರು? ಏ ಅಜ್ಜಿ ಕರೆಕ್ಟಾಗಿ ಹೇಳಿ ಅಜ್ಜಿ. 13 ವರ್ಷದಿಂದ ಕನ್ನಡ ಕಲಿಬೇಕಲ್ವಾ? ಸ್ವಲ್ಪ ಇದೆ. ಏನ್ ಸ್ವಲ್ಪ ತಮಿಳೇ ಪೇಸ್ರಾಂಗ. ಅಯ್ಯೋ ದೇವಾ. ಹೇಳಿ. ಪದ್ಮಾವತಿ. ಊರಿಗೊಬ್ಳೆ ಪದ್ಮಾವತಿ ಅಂತ. ಏನ್ ನಿಮ್ಮ ಹೆಸರು? ಕೊಟ್ಬಿಟ್ರೆ ನಮ್ಮಂಥ ಬಡವರಿಗೆ ಅರಿವಾಗಿರೋದೆ TV ಮಾಧ್ಯಮದವರಿಂದ, ಅದರಲ್ಲೂ ರಿಪಬ್ಲಿಕ್ ಅವರಿಂದನೇ ನಮಗೆ ಜ್ಞಾನೋದಯ.